ಸರ್ ಏನಿಲ್ಲ, ಹರಿಹರದಲ್ಲಿ ಅಧಿಕಾರಿಗಳು ಯಾರು ಬಂದ್ರೂ ಇಷ್ಟು ಹಣ ದುರುಪಯೋಗ ಮಾಡಿ ಲೂಟಿ ಹೊಡಿತಾ ಇದ್ದಾರೆ. ಅದರಲ್ಲಿ ಜಿಲ್ಲಾಧಿಕಾರಿ ಆಫೀಸು, ಡಿ ಸಿ ಆಫೀಸ್ನಾಗ ಏನೇನು ಜನ ಇದ್ದಾರೆ ಇವರೆಲ್ಲರೂ ಶಾಮೀಲಾಗಿರ್ತಾರೆ. ಶಾಮೀಲಾಗಿ ಏನು ಹೇಳಿದ್ರು ಯಾರು ಇದನ್ನು ಮಾಡಿದ್ರು ಕೇಳೋದಲ್ಲ. ಯಾಕೆ ಹೇಳ್ತದನಂದರೆ, ನಾನು ಒಬ್ಬ ಸ್ಥಳೀಯ ಹರಿಹರ ನಾಗರಿಕ, ನಾನು ಸ್ಥಳೀಯ. ಏನು ಮಾಡ್ತಾರಂದರೆ ಅವ್ರ ಮನಸ್ಸಿಗೆ ಏನು ಬರುತ್ತೆ ಅದು ಮಾಡ್ತಾರೆ. ಯಾರು ಇವರು ವಿರುದ್ಧ ಧ್ವನಿ ಎತ್ತಾರೆ ಯಾರಿಲ್ಲ. ನಾನು ಎತ್ತಿದ್ದೇನೆ. ಏನು ಯಾಕೆ ಎತ್ತಿದೆ ಅಂದರೆ ನನಗೆ ಹೊಟ್ಟೆ ಉರಿತಿದೆ. ಸ್ವಚ್ಛ ಭಾರತ ನಿರ್ಮೂಲನೆ ಅಂಥೇಳಿ ಒಂದು ಮಿಷಿನ್ ಹಾಕಿದ್ದಾರೆ. ಸ್ವಚ್ಛ ಭಾರತ ಮಿಷಿನ್ ಒಂದು ನಿರ್ಮೂಲನೆ ಅಂತೇಳಿ ಒಂದು ಮಿಷಿನ್ ಖರೀದಿ ಮಾಡಿದ್ದಾರೆ. ಎಷ್ಟು ಯಾವುದೋ ಕಂಪ್ನಿಯಿಂದ ಖರೀದಿ ಮಾಡಲಿಲ್ಲ. ಅದು ಯಾವುದೂ ಇದಕ್ಕೆ ಮಾರ್ಕ್ ಇಲ್ಲ, ಸೀಲ್ ಇಲ್ಲ, ಏನಿಲ್ಲ. ಎಲ್ಲೇ ಒಂದು ಯೂನಿಟ್ ಗುಜರಿ ಒಳಗೆ ಕೆಲವೊಂದು ಐಟಮ್ ಸ್ಪೇರ್ ಪಾರ್ಟ್ಸ್ ಅವೆಲ್ಲ ತೊಗೊಂಡು ಇದನ್ನು ಮಾಡಿ ರೆಡಿ ಮಾಡಿ ಒಂದು ಯೂನಿಟ್ ರೆಡಿ ಮಾಡಿ ಇಟ್ಟಿದ್ದಾರೆ. ಭಾಳ ಮಾಡಿದ್ರೆ ಒಂದು 10 ರಿಂದ 12 ಲಕ್ಷ ರೂಪಾಯಿ. ಬಂದು ತನಿಖೆ ಮಾಡಲಿ. ನಾನಂತೂ ಅಲ್ಲಿ ಹೋಗಿ ಎಸ್ಟಿಮೇಟ್ ಮಾಡಿಸಿ ಇದನ್ನು ಮಾಡೋಕ್ಕೆ ಬರೋಲ್ಲ. ಹಿಂದಿನ ಮ್ಯಾಲೆ ಅಧಿಕಾರಿ ಯಾರ್ಯಾರು ಬಂದಾರೋ ತನಿಖೆಗೆ ಬಂದು ಮಾಡಿದ್ರೆ ಅವ್ರಿಗೆ ಸತ್ಯಾಂಶ ಗೊತ್ತಾಗುತ್ತೆ. ಬಂದಾಗಿ ಅವ್ರದ್ದು ಖರೀದಿ ಮಾಡಿ ಅವ್ರಿಗೆ ಬಿಲ್ ಕೊಟ್ಟಿರೋದು ದುಡ್ಡು 86 ಲಕ್ಷ ರೂಪಾಯಿ. 86 ಲಕ್ಷ ರೂಪಾಯಿ ಖರೀದಿ ಮಾಡಿದೆ. ಹೆಚ್ಚು ಕಡಿಮೆ ಒಂದು 12 ರಿಂದ 15 ಲಕ್ಷ ಇದ್ರೆ ಭಾಳ ಆಯ್ತದು. ಎಲ್ಲ ಇದನ್ನ ಕಬ್ಬಿಣದ್ದೇ ಐಟಮ್ ಪೂರ ಇರೋದು. ಹೋಗಿ ತನಿಖೆ ಮಾಡಿ ನೋಡ್ಕೊಂಡು ಬರಬೇಕಾರೆ. ಆಮೇಲೆ ಬಿಲ್ ಏನು ಮಾಡ್ತಾರಂದರೆ, ಡೇಟ್ 29/4/2024 ಅವಾಗ ಎಷ್ಟು ಬರೀತಾರೆ ದುಡ್ಡು ಅಂದರೆ 47,68,533 ಇಷ್ಟು ಬರೆದಿರ್ತಾರೆ ದುಡ್ಡು. ಇದೇ ದುಡ್ಡು ಒಮ್ಮೆಗಲೇ ಬಿಲ್ ಪಾಸ್ ಮಾಡಿದ್ರೆ ಇದು ಹಾಕತ್ತೇಳಿ ಮತ್ತೊಂದು 15 ದಿವಸ ಬಿಟ್ಟು, ಬರೀ 15 ದಿವಸ ಬಿಟ್ಟು ಮತ್ತೊಂದು ಬಿಲ್ ಬರೀತಾರೆ. 16/5/2024 16/5/2024 ಡಿಫ್ರೆನ್ಸ್ ಎಷ್ಟ್ರಿ? ಬರೀ 15 ದಿವಸ. 15 ದಿವಸದಾಗ ಮತ್ತೆ ಎಷ್ಟು ಬರೀತಾರೆ ದುಡ್ಡು? 33,62,500 ರೂಪಾಯಿ ಮತ್ತೊಂದು ಸರಿ ಬರ್ತಾರೆ. ಹಿಂಗೆ ಇದು ಸ್ವಚ್ಛ ಭಾರತ ನಿರ್ಮೂಲನೆದು ಅನುದಾನ. ಇದು ಇವ್ರು ಏನು ಮಾಡಿದಾರೆ ಅಂದ್ರೆ ಹರಿಹರ ಸ್ವಚ್ಛ ಮಾಡಕ್ಕೆ ಕುಂತಾರೆ. ಇವರು ಯಾರು ಹರಿಹರಕ್ಕೆ ಬಂದ್ರೂ ಅಧಿಕಾರಿಗಳು ಸತ್ಯಾಂಶ ಮಾಡೋರು ಬಂದೇ ಇಲ್ಲ ಇಲ್ಲಿವರೆಗಾದ್ರೂ. ಇಂಥ ಲೂಟಿಕೋರರಿಗೆ ಏನಾರ ಒಂದು ಮೇಲಿಂದ ಬಂದು ತನಿಖೆ ಮಾಡಿ ಜಿಲ್ಲಾಧಿಕಾರಿಗಳು ಒಂದು ಟೀಮ್ ಕಳಿಸಿ ಇಲ್ಲಿ ಬಂದು ತನಿಖೆ ಮಾಡಬೇಕು. ಇದಕ್ಕೆ ಹಿನ್ನೆಲೆ ಇನ್ನೂ ಏನೇನು ಮಾಡಿದಾರೆ ಅಂದ್ರೆ ಅವರೇ ತನಿಖೆ ಮಾಡಿ ಕೇಳಿ. ನಾವು ಇದ್ರ ಬಗ್ಗೆ ಏನು ಹೇಳಕ್ಕೆ ಬರೋಲ್ಲ ಏನ್ರಿ. ಇಷ್ಟಕ್ಕೊಂದು ದುಡ್ಡು ಸಾರ್ವಜನಿಕರ ದುಡ್ಡು ಏನಾರ ಒಂದು ಇದನ್ನು ಮಾಡಿದರೆ, ಇದು ಅನುದಾನ ಏನು ಬರುತ್ತಲ್ಲ ಸೆಂಟ್ರಲಿಂದ ಬರುತ್ತೆ, ಇದು ಬರುತ್ತೆ, ಎಲ್ಲ ಗೊತ್ತಿರ್ತೈತಿ ಇವ್ರಿಗೆ. ಗೊತ್ತಿದ್ರೂ ಮತ್ತೈತಲ್ಲ ಇದೇ ನಮೂನಿ ಮಾಡ್ಕೊಂತಾನೆ ಹೊಂಟಿದ್ದಾರೆ. ಅವರು ಯಾರೋ ಒಬ್ಬರಿಂದ ಇಲ್ಲರಿ. ಇದನ್ನು ಏನಿದೆಲ್ಲ ಲೂಟಿ ಹೊಡೆದಾರಲ್ಲ, ಜಿಲ್ಲಾಧಿಕಾರಿಗೆ ಗಮನಕ್ಕೆ ಇರೋದಿಲ್ಲ. ಇದು ಏನು ಮಾಡಿರ್ತಾರಂದ್ರೆ, ಅಲ್ಲೇನು ಮೇಲೆ ಇರ್ತಾರಲ್ಲ ಅವರು ಡಬಲ್ ಅಂತೆ ಅವ್ರಂತೆ, ಬರೀ ಅವರೇ ಸುತ್ತರಿತಿರ್ತೈತೆ. ಏನಪ್ಪ ನೋಡ್ಕೊಂಬಂದ್ರೆ ಏನಪ್ಪ ತನಿಖೆ ಮಾಡಿದ್ರಪ್ಪ, ಮಾಡಿದವ್ರಿ ಭಾಳ ಚೆನ್ನಾಗೈತ್ರಿ ಅಂತಾರೆ. ಅವಾಗಿಂದ ನಾನೊಂದು ಪ್ರಶ್ನೆ ರೀ, ಈಗ ನಾನು ಮಾಹಿತಿ ಹಾಕಿನಲ್ಲಿ ಹಾಕಿ ತೊಗೊತಾ ಇದ್ದೀನಿ. ಆ ಮೆಷಿನ್ ತಂದಾಗ ಈ ಡೇಟಿಗೆ 24 ತಂದರು. 2 ವರ್ಷದಿಂದನೇ ಎಷ್ಟು ಗೊಬ್ಬರ ರೆಡಿ ಮಾಡಿದ್ದಾರೆ, ಎಷ್ಟು ರೈತರಿಗೆ ಕೊಟ್ಟಿದ್ದಾರೆ. ಅಲ್ಲಿ ವೇ ಬ್ರಿಡ್ಜ್ ಒಂದು ಮಾಡಿದ್ದಾರೆ. ಎಲ್ಲಿ? ಇದರಲ್ಲಿ ಕಸ ವಿಲೇವಾರಿ ಘಟಕದಲ್ಲಿ ಅಲ್ಲಿ ವೇ ಬ್ರಿಡ್ಜು ಮಾಡಿದ್ದಾರೆ. ಅಲ್ಲಿ ವೇ ಬ್ರಿಡ್ಜ್ ಮಾಡಿರೋದು ಶಿಲ್ಪ ಸಮೇತ ನನಗೆ ದುಡ್ಡು, ಶಿಲ್ಪ ಸಮೇತ ನನಗೆ ಐತಲ್ಲ ಇದನ್ನು ಕೊಡ್ರಿ ಅಂತೇಳಿ ಹಾಕ್ತೀನಿ. ಈಗ ಏನೇನು ಇಲ್ಲರಿ, ಏನು ದುಡಿಮೆನೇ ಇಲ್ಲ ರೀ. 86 ಲಕ್ಷ ರೂಪಾಯಿ ಅಮೌಂಟ್ನಲ್ಲಿ ಯಾವುದೋ ಎಷ್ಟು ಪ್ರಾಫಿಟ್ ಮಾಡಿದಾರೆ ಅನ್ನೋದು ಎಲ್ಲದಕ್ಕೆ ಕೇಳ್ತಾನೆ ನಾನು. ಇದು ಮೇಲೆ ತನಿಖೆ ಮೇಲಧಿಕಾರಿ ಬೆಂಗಳೂರಿನಿಂದ ಬರಲಿ, ನಮ್ಮ ರಾಜ್ಪಾಲ್ ಮಠನೂ ಬಿಡಲ್ಲ. ಇದು ನಾನು ಇದು ಮಾಡ್ತೀನಿ. ಮುಂದೆ ತನಿಖೆ ಆಗಲೇಬೇಕು. ಡಿ ಸಿ ಆಫೀಸಿಂದ ಒಂದು ಎಲ್ಲ ಜಿಲ್ಲಾಧಿಕಾರಿ ಆಫೀಸಿಂದ ಒಂದು ಟೀಮ್ ಬರಲಿ, ಬಂದು ಸ್ವಚ್ಛ ನೋಡಲಿ, ಬಂದು ಏನು ಸ್ವಚ್ಛ ಭಾರತದಲ್ಲಿ ಏನು ಮಾಡಿದ್ದಾರೆ ಏನಿಲ್ಲ ಅನ್ನೋದು ನೋಡಿ ಆಮೇಲೆ ಐತಲ್ಲ ಅದು ತನಿಖೆ ಮಾಡಿ ತಪ್ಪಿಸ್ತಾರಿಗೆ ಏನೈತಿ ಅನುದಾನ ಎಷ್ಟು ದುಡ್ಡು ಹೊಡೆದಾರ ಅವ್ರ ಜೇಬಿಂದನ ತಗೊಂಡು ಅಕೌಂಟಿಗೆ ಹಾಕ್ಸ್ಬೇಕು. ಯಾವುದು ಸರ್ಕಾರಿ, ನಂದು ಸ್ವಾರ್ಥ ಇಲ್ಲರಿ. ಅನುದಾನ ಏನಿದೆ, ಸತ್ಯಾಂಶ ಏನಿದೆ ಅದನ್ನೇ ಬಂದು ಇಲ್ಲಿ ದುಡ್ಡು ಹಾಕಬೇಕು. ನಮ್ದೊಂದು ನಡೀತಿತ್ತು. 2 ದಿನದಿಂದ ಕೆಟ್ಟು ನಿಂತಿತ್ತು, ಒಂದು 4-5 ದಿನದಿಂದ ಕೆಟ್ಟು ನಿಂತೈತಿ ಅಂತ ಯಾವುದು? ಹಾಂ, ನಡೀತಾ ಇತ್ತದು. ಈಗೆಲ್ಲ ನಿಲ್ಲಿಸಿದಾರೆ. ಈಗ ಏನೋ ನಾನು ಇದನ್ನು ಮಾಡ್ತಾ ಇದ್ದಾನಲ್ಲ, ಈಗ ಇಲ್ಲಿ ಮಾಡಿರೋದು ಎಲ್ಲದು ನೋಡಿ ಹುಡುಕಿ ನಿಲ್ಲಿಸಿದಾರೆ. ಈಗ ಇನ್ನೊಂದು ಈಗ ಬೇರೆ ವಿಷಯ ಹೇಳಕ್ಕೆ ಬರಲ್ರಿ. ಇಲ್ಲೇ ಇದನ್ನು ಮಾಡ್ತಿದಾರೆ ಎಲ್ಲ. ಈಗಿಂದ ನಾನು ಏನು 24ರಿಂದ ತನಿಖೆ ಮಾಡಲಿ ಅವರು. ಇದು ಒಂದೇ ಅಲ್ಲ ಲೂಟಿ ಮಾಡಿರೋದು, ಇನ್ನೂ ಭಾಳ ಹುಳುಕುಗಳು ಸಿಗ್ತಾವೆ. ಇವು ಎಲ್ಲ ಅಧಿಕಾರಿಗಳದ್ದು ಸಿಗ್ತವೆ. ಎಲ್ಲ ಭಾಳ ಅಧಿಕಾರಿಗಳದ್ದು ಎಲ್ಲ ಸಿಗ್ತವೆ. ಯಾವ್ದ್ರೆ ಕೆಲಸ ಏನು ನಡೀತೈತೆ ರೀ? ಲೇಬರ್ ಹಾಕಿದ್ದಾರೆ, ಲೇಬರ್ ಇಟ್ಟಿದ್ದಾರೆ.
ಏನಿಲ್ಲ ಅದಕ್ಕೆ ಎಷ್ಟು ನನಗೆ ಕೇಳ್ತಾನಲ್ಲ ಈಗ ಎಷ್ಟು ದುಡಿಮೆ ಮಾಡಿದ್ರೆ ಕೆಲಸ ನಡೆದ್ರೆ ಗೊಬ್ಬರ ಮಾರ್ತಾರೆ, ಗೊಬ್ಬರ ಸೇಲಿಂಗ್ ಮಾಡ್ಬೇಕಾ ಗೊಬ್ಬರ, ಮತ್ತು ಗೊಬ್ಬರ ಯಾರ್ಯಾರು ಕೊಟ್ಟಿರಿ ಅಂತ ಕೇಳ್ತಾನಲ್ಲ ಈಗ. ಯಾವ ಅಕೌಂಟಿಗೆ ಎಷ್ಟು ಹಾಕಿರಿ, ಸರ್ಕಾರದ ಅಕೌಂಟಿಗೆ, ಯಾವ ಅಕೌಂಟಿಗೆ ರೈತರದ್ದು ಅಮೌಂಟು ಎಷ್ಟೆಷ್ಟು ಹಾಕಿದಿರಿ ಅದೆಲ್ಲ ಕೇಳ್ತಾನಲ್ಲ. ಅದೆಲ್ಲ ಕೊಡ್ರಿ ನೀವು, ಸತ್ಯಾಂಶ ಅಲ್ಲೇ ಇರ್ತೈತಿ. ಸುಮ್ಮನೆ ವೇ ಬ್ರಿಡ್ಜ್ ಮಾಡಿದ್ವಿ, ರೋಡ್ ಮಾಡಿದ್ವಿ, ಅದು ಮಾಡಿದ್ವಿ, ಇದ್ರ ಸಂಬಂಧಪಟ್ಟ ಯಾವುದು ಇದು ಸ್ಕ್ರೀನಿಂಗ್ ಮಿಷಿನ್ ಏನು ಹಾಕ್ತಾರ, ರಾಯ್ ಇಂಡಸ್ಟ್ರಿಯಲ್ ಅಂತೇಳಿ ಐತಿ, ಅವರಿಂದನ ಇದು ಖರೀದಿ ಮಾಡಿರೋದು ಏನು 24ರಲ್ಲಿ. ಈಗ ಖರೀದಿ ಮಾಡಿ ಅಲ್ಲೇ ಈಗ 22 ವರ್ಷ ಆಯಿತು. 2 ವರ್ಷದಿಂದ ಏನೇನೋ ದುಡಿಮೆ, ಈಗ ಏನಾರು ಪ್ರಾಫಿಟ್ ಆಗಬೇಕಲ್ರಿ. ಈಗ ಏನಾರ ಕಸ ಏನಾರ ಸಣ್ಣ ಇದು ಮಾಡಿ ರೈತರಿಗೆ ಕೊಡಬೇಕಲ್ಲ, ರೈತರಿಗೆ ಕೊಳ್ಳೇಬೇಕು, ಕೊಟ್ಟರೆ ದುಡ್ಡು ಬಂದಿರ್ತವೆ ಇಷ್ಟಕ್ಕಂತೇಳಿ, ಅವೆಲ್ಲ ಲೆಕ್ಕ ಕೊಳ್ಳಲ್ಲ ಇವರು. ಇದನ್ನು ಕೇಳ್ತಾ ಇದ್ದೀನಿ. ಮತ್ತೇನಾರು ಕೇಳ್ತೀರಿ? ನಮ್ಮ ಹೆಸರು ಮೊಹಮ್ಮದ್ ಮಜಾರ್ ಅಂತೇಳಿ.